ರವಿ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಪೀಠದಲ್ಲಿ ವಿಚಾರಣೆ ಆರಂಭ. ಸಿಟಿ ರವಿ ಪರ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಶೋಕ ಹಾರನಹಳ್ಳಿ. ಇನ್ನು ಎಂಎಲ್ಸಿ ಸಿಟಿ ರವಿ ಬೇಲ್ ಅರ್ಜಿ ವಿಚಾರಣೆ ಈಗಷ್ಟೇ ಆರಂಭ ಆಗಿದೆ. ಗಜಾನನ ಭಟ್ ಅವರ ಪೀಠದಲ್ಲಿ ಈ ಅರ್ಜಿ ವಿಚಾರಣೆಯನ್ನ ಈಗಷ್ಟೇ ಆರಂಭ ಮಾಡಿದ್ರು. 3:30ಕ್ಕೆ ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ತೀನಿ ಅಂತ ಹೇಳಿದ್ರು. ಸೊ ಈಗ ವಿಚಾರಣೆ ಆರಂಭ ಆಗಿದೆ. ತನಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಸಿಟಿ ರವಿ ತಮ್ಮ ವಕೀಲರ ಪರವಾಗಿ ಅರ್ಜಿಯನ್ನ ಹಾಕೊಂಡಿದ್ರು. ಈ ಅರ್ಜಿಯ ವಿಚಾರಣೆಯನ್ನ ಇನ್ನೇನು ಆರಂಭ ಮಾಡಿದ್ದಾರೆ. ವಾದ ಪ್ರತಿವಾದ ಆಗುತ್ತೆ. ಯಾವ ಕಾರಣಕ್ಕೆ ಬೇಲ್ ಕೊಡಬೇಕು ಮತ್ತು ಬೇಲ್ ಕೊಡಬಾರದು ಅನ್ನುವಂತಹ ಅಂಶಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸಿಟಿ ರವಿ ಅವರ ಪರವಾಗಿ ಅಶೋಕ್ ಹಾರನಹಳ್ಳಿ ಅವರು ಹಾಜರಾಗಿದ್ದಾರೆ ಕೋರ್ಟ್ಗೆ. ಸಿಟಿ ರವಿ ಪರವಾಗಿ ಅಶೋಕ್ ಹಾರನಹಳ್ಳಿ ಅವರು ವಾದವನ್ನ ಮಾಡ್ತಾರೆ, ಅವರಿಗೆ ಜಾಮೀನು ಕೊಡುವಂತೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಾಡ್ತಾರೆ. ಸರ್ಟಿಫೈಡ್ ಕಾಪಿ ಇಲ್ಲ ಅಂತ ಹೇಳಲಾಗ್ತಿದೆ. ಹೇಗೆ ವಿಚಾರಣೆ ಮಾಡಲಿ ಅಂತ ಜಡ್ಜ್ ಪ್ರಶ್ನೆಯನ್ನ ಎತ್ತಿದ್ದಾರೆ. ಸರ್ಟಿಫೈಡ್ ಕಾಪಿ ಬೇಕು, ಸರ್ಟಿಫೈಡ್ ಕಾಪಿ ಇಲ್ಲ ಅಂತ ಹೇಳಲಾಗ್ತಾ ಇದ್ದು, ಇದನ್ನ ಹೇಗೆ ನಾನು ಅರ್ಜಿಯನ್ನ ವಿಚಾರಣೆಯನ್ನ ಆರಂಭ ಮಾಡಲಿ ಅನ್ನುವಂತಹ ಪ್ರಶ್ನೆಯನ್ನ ಜಡ್ಜ್ ಕೇಳಿದ್ದಾರೆ. ಇದಕ್ಕೆ ಅಶೋಕ್ ಹಾರನಹಳ್ಳಿ ಅವರು ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನೋಡಬೇಕು. ಎಲ್ಲ ಜೆರಾಕ್ಸ್ ಕಾಪಿ ಕೊಟ್ಟಿದ್ದೀರಿ, ಜಡ್ಜ್ ಹೇಳ್ತಾ ಇದ್ದಾರೆ. ಎಲ್ಲ ಜೆರಾಕ್ಸ್ ಕಾಪಿ ಕೊಟ್ಟಿದ್ದೀರಿ, ಸರ್ಟಿಫೈಡ್ ಕಾಪಿ ಇಲ್ಲ, ಹೇಗೆ ವಿಚಾರಣೆಯನ್ನ ಆರಂಭ ಮಾಡಲಿ ಅಂತ ಕೇಳ್ತಾ ಇದ್ದಾರೆ ಜಡ್ಜ್. ಸದ್ಯ ಈಗಷ್ಟೇ ಸಿಟಿ ರವಿ ಅವರು ಸಲ್ಲಿಕೆ ಮಾಡಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ ಆರಂಭವಾಗಿದೆ. ನ್ಯಾಯಮೂರ್ತಿ ಗಜಾನನ ಭಟ್ ಅವರ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಆರಂಭವಾಗಿದ್ದು, ಆರಂಭಿಕ ಹಂತದಲ್ಲಿ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಘಟನೆ ನಡೆದಿರೋದು ಬೆಳಗಾವಿಯಲ್ಲಿ. ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಶೋಕ್ ಹಾರನಹಳ್ಳಿ. ಘಟನೆ ಆಗಿದ್ದು ಬೆಳಗಾವಿಯ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆನಂತರದಲ್ಲಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಈಗ ಅವರಿಗೆ ಬೇಲ್ ಸಿಗಬೇಕು ಈ ಕೇಸ್ನಲ್ಲಿ ಅಂತ ಅವರು ವಾದಿಸ್ತಾ ಇದ್ದಾರೆ. ಜಡ್ಜ್ ಕೇಳ್ತಾ ಇದ್ದಾರೆ ಸರ್ಟಿಫೈಡ್ ಕಾಪಿ ಇಲ್ಲ, ಹೇಗೆ ವಿಚಾರಣೆ ಮಾಡಲಿ ಅಂತ. ಮಧ್ಯಾಹ್ನ 3 ಗಂಟೆಗೆ ಆದೇಶವಾಗಿದೆ. ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಅಶೋಕ್ ಹಾರನಹಳ್ಳಿ. ಮಧ್ಯಾಹ್ನ 3 ಗಂಟೆಗೆ ಆದೇಶ ಆಗಿದೆ. ಸೊ ಬೆಳಗಾವಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಈ ಎಲ್ಲ ವಿವರಣೆಗಳನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಸಿಟಿ ರವಿ ಅವರ ಪರ ವಕೀಲ ಅಶೋಕ್ ಹಾರನಹಳ್ಳಿ. ಈಗಷ್ಟೇ ಅರ್ಜಿ ವಿಚಾರಣೆಯನ್ನ ಆರಂಭ ಮಾಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಕೆಲವೊಂದಷ್ಟು ಪ್ರಶ್ನೆಗಳನ್ನ ಈ ಸಂದರ್ಭದಲ್ಲಿ ಜಡ್ಜ್ ಕೇಳಿದ್ದಾರೆ. ಸರ್ಟಿಫೈಡ್ ಕಾಪಿ ಇಲ್ಲ, ಹೇಗೆ ಅರ್ಜಿಯ ವಿಚಾರಣೆ ಮಾಡಲಿ ಅಂತ. ಇದಕ್ಕೆ ಕೋರ್ಟ್ ಗಮನಕ್ಕೆ ಒಂದಷ್ಟು ವಿಚಾರಗಳನ್ನು ಕೂಡ ಸಿಟಿ ರವಿ ಪರ ವಕೀಲರು ಅಶೋಕ್ ಹಾರನಹಳ್ಳಿ ಅವರು ತರ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಪ್ರಕರಣ ಆದೇಶ ಆಗಿರೋದು ಮಧ್ಯಾಹ್ನ 3 ಗಂಟೆಗೆ. ಈ ಕೇಸ್ನಲ್ಲಿ ಸಿಟಿ ರವಿ ಅವರು ಇನ್ನೂ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ. ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆ ಮಾಡಲು ಸಾಧ್ಯವಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಶ್ಯಾಮ್ ಸುಂದರ್ ಅವರು, ಸಿಟಿ ರವಿ ಅವರ ಪರವಾಗಿ ಅಶೋಕ್ ಹಾರನಹಳ್ಳಿ ಇಬ್ಬರೂ ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಇವರು ಕೂಡ ಎಲ್ಲಿ ನಡೆದಂತಹ ಘಟನೆ ಮತ್ತು ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು ಅನ್ನುವಂತಹ ಅಂಶಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಅಂತ ಕೋರ್ಟ್ ಗಮನಕ್ಕೆ ತರಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಈ ಘಟನೆ ಆಗಿರೋದು, ಬೆಳಗಾವಿಯ ಪೊಲೀಸರು ಅರೆಸ್ಟ್ ಮಾಡಿದ್ರು ಮತ್ತು ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಆದೇಶ ಆಗಿದೆ. ಸೊ ಹಾಗಾಗಿ ಸರ್ಟಿಫೈಡ್ ಕಾಪಿ ವಿಳಂಬ ಅಂತ ಜನಪ್ರತಿನಿಧಿಗಳ ಕೋರ್ಟ್ಗೆ ಈ ಒಂದು ಪ್ರಕರಣವನ್ನು ಶಿಫ್ಟ್ ಮಾಡಿದ್ದು ತಡ ಆಯಿತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಸಿಟಿ ರವಿ ಅವರನ್ನ. ಇವತ್ತು ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಯಲ್ಲಿ ಪ್ರಕರಣ ಇದೆ ಅಂತ ಹೇಳಿದ್ರಿಂದ ಇದು ಇಲ್ಲಿಗೆ ವರ್ಗ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಕೊಡಲಾಗ್ತಿದೆ. ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆ ಮಾಡಲು ಸಾಧ್ಯವಿಲ್ಲ ಅಂತ ಶ್ಯಾಮ್ ಸುಂದರ್ ಅವರು ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ವಕೀಲರು ಶ್ಯಾಮ್ ಸುಂದರ್
ಸಿಟಿ ರವಿ ಅವರ ಜಾಮೀನು ಅರ್ಜಿ ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಬೆಳಗಾವಿ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿದ್ದು ಬಳಿಕ ಜನಪ್ರತಿನಿಧಿಗಳ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಪ್ರಕರಣ ಇದೆ ಅಂತ ಬೆಂಗಳೂರಿಗೆ ಕಳಿಸಿದ್ದಾರೆ. ಈ ವಿಚಾರವನ್ನ ಶ್ಯಾಮ್ ಸುಂದರ್ ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಇನ್ನು ಇದಕ್ಕೂ ಒಂದು SIT ಮಾಡ್ತಾರಾ ಅಂತ ಜಡ್ಜ್ ಕೇಳಿದ್ದಾರೆ. ನಗೆ ಚಟಾಕಿಯನ್ನ ಈ ಮೂಲಕವಾಗಿ ಹಾರಿಸಿದ್ದಾರೆ ಜಡ್ಜ್. ಆ ಒಂದು ಪ್ರಶ್ನೆಯನ್ನ ಕೇಳೋ ಮೂಲಕವಾಗಿ ಇದಕ್ಕೆ ಯಾರು ಪ್ರಾಸಿಕ್ಯೂಟರ್ ಅನ್ನೋದನ್ನ ನೋಡಬೇಕು ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಇದಕ್ಕೂ ಒಂದು SIT ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. 4 ಪುಟಗಳ ದೂರಿನ ಪ್ರತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ವಾದ ಮಂಡನೆ ಆರಂಭವಾಗಿದೆ. ಅಶೋಕ್ ಹಾರನಹಳ್ಳಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರ ಪರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಪುಟಗಳ ದೂರಿನ ಪ್ರತಿ ಇದೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಆಕ್ಷೇಪಣಾ ಪದ ಬಳಕೆ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟು ಆ ಸಂಬಂಧಿತವಾಗಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಇಬ್ಬರು ಕೂಡ ವಾದ ಪ್ರತಿವಾದವನ್ನ ಆರಂಭ ಮಾಡಿದ ಹಾಗೆ ಕಾಣಿಸ್ತಾ ಇದೆ, ಅಥವಾ ಆರಂಭಿಕ ಹಂತದಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರಾ? ಇಬ್ಬರ ಕಡೆಯಿಂದಲೂ ಕೂಡ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ಕೋರ್ಟ್ನಿಂದ. ದಿವ್ಯಾ, ಸಚಿವೆ ಹೆಬ್ಬಾಳ್ಕರ್ಗೆ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿಯವನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದಾದ ಬಳಿಕ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆದುಕೊಂಡು ಬರ್ತಿರುವಂಥದ್ದು. ಅದರ ಮುಂಚಿನ ಭಾಗವಾಗಿ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆತಿರುವಂಥದ್ದು. ಬಹಳ ಪ್ರಮುಖವಾಗಿ ಸಿಟಿ ರವಿಯವರ ಪರ ವಕೀಲರು ಅಶೋಕ್ ಹಾರನಹಳ್ಳಿ ಅವರು ಈಗಾಗಲೇ ವಿಚಾರಣೆಯನ್ನು ವಾದವನ್ನು ಆರಂಭ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಘಟನೆ ಏನಾಯಿತು, ಯಾವ ಕಾರಣಕ್ಕಾಗಿ ನನ್ನ ಕಕ್ಷಿದಾರರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಪ್ರಮುಖ ಅಂಶಗಳನ್ನು ಜಡ್ಜ್ ಮುಂದೆ ತರಲಿಕ್ಕೆ ಮುಂದಾಗಿರುವಂಥದ್ದು. ಈ ಕಾರಣವನ್ನು ಮುಂದಿಟ್ಟುಕೊಂಡು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲರಾಗಿರುವಂಥ ಶ್ಯಾಮ್ ಸುಂದರ್ ಕೂಡ ಈಗಾಗಲೇ ಆರೋಪಿ ಪೊಲೀಸರ ಕಸ್ಟಡಿಯಲ್ಲಿರೋದ್ರಿಂದ ಜಾಮೀನು ಅರ್ಜಿ ವಿಚಾರಣೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ವಾದವನ್ನು ಮಾಡಿದರು. ಅದಾದ ಬಳಿಕ ಅಶೋಕ್ ಹಾರನಹಳ್ಳಿ ಅವರಿಗೆ ಘಟನೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಲಿಕ್ಕೆ ಈಗ ಅವಕಾಶವನ್ನು ಕೊಟ್ಟಿರೋದ್ರಿಂದ ಅಶೋಕ್ ಹಾರನಹಳ್ಳಿ ಅವರು ಈಗ ವಾದವನ್ನು ಮಾಡ್ತಿರುವಂಥದ್ದು. ವಿದ್ಯಾ, ಓಕೆ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಲೆಟರೇಡ್ನಲ್ಲಿ ಸಹಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ ಅಂತ ನಿನ್ನೆ ಹೇಳಲಾಗ್ತಾ ಇತ್ತು. ಬಟ್ ಇವತ್ತು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಅಶೋಕ್ ಹಾರನಹಳ್ಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಿ ಇಲ್ಲ, ಆಪ್ತ ಸಹಾಯಕನ ಮೂಲಕವಾಗಿ ದೂರನ್ನ ಕೊಟ್ಟಿರೋದು ಅಂತ. ಹಾಗಿದ್ರೆ ಇದನ್ನ ಹೇಗೆ ಮಾನ್ಯ ಮಾಡ್ಲಿಕ್ಕಾಗತ್ತೆ? ಬಹಳ ಪ್ರಮುಖವಾಗಿ ಈ ಘಟನೆ ಆದ ಬಳಿಕ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಅವರೇ ಹೇಳ್ಕೊಂಡಿದ್ರು. ಅದಾದ ಬಳಿಕ ಇವತ್ತು ಅಶೋಕ್ ಹಾರನಹಳ್ಳಿ ಅವರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಘಟನೆ ಸಂಬಂಧಪಟ್ಟಂತೆ ಆ ದೂರನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಿ ಇಲ್ಲ ಅನ್ನುವಂಥದ್ದು ಕೂಡ ಪ್ರಮುಖ ಅಂಶವನ್ನಾಗಿ ಪರಿಗಣಿಸಿ ವಾದವನ್ನು ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಅವರ ಆಪ್ತ ಸಹಾಯಕರ ಮೂಲಕ ಈ ಒಂದು ದೂರನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿಯನ್ನ ಕೋರ್ಟ್ ಗಮನಕ್ಕೆ ತರುವ ಕೆಲಸವನ್ನ ಈಗಾಗಲೇ ಸಿಟಿ ರವಿ ಅವರ ಪರ ವಕೀಲರು ಮಾಡ್ತಿರುವಂಥದ್ದು. ಹಾಗಾಗಿ ನ್ಯಾಯಾಧೀಶರು ಇದನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ಅಂಶ. ಹಾಗೆ ಒಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನ ದೂರನ್ನು ಕೊಡಲಿಕ್ಕೆ ಸಂದರ್ಭದಲ್ಲಿ ಅವರ ಆಪ್ತ ಸಹಾಯಕರ ಮೂಲಕ ಈ ಒಂದು ದೂರನ್ನು ಕೊಡಿಸಲಾಗಿದೆ ಅನ್ನುವಂಥ ವಾದವನ್ನ ಮತ್ತು ಆ ಅಂಶವನ್ನ ಕೋರ್ಟ್ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿರುವಂಥದ್ದು. ದಿವ್ಯ, ರೈಟ್, ನಾಗೇಶ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಿ ಮಾಡಿರಲಿಲ್ಲ, ಅವರ ಆಪ್ತ ಸಹಾಯಕನ ಮೂಲಕವಾಗಿ ಈ ದೂರನ್ನ ಕೊಡಿಸಿದ್ರು ಅನ್ನೋ ಅಂಶ ಗೊತ್ತಾಗ್ತಾ ಇದೆ. ದಸ್ತಗಿರಿ ಮಾಡದಿದ್ದಲ್ಲಿ ಅಂತ ದೂರುದಾರರೇ ಬರೆದಿದ್ದಾರೆ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಹೇಳಲಾಗ್ತಿದೆ. ನೋಟಿಸ್ ನೀಡುವ ವಿಚಾರದಲ್ಲಿ ಸಹ ಸಹಿ ಮಾಡಿಲ್ಲ, ಅರೆಸ್ಟ್ ಮಾಡಿದ್ದಾರೆ. 19ನೇ ತಾರೀಕು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 19ನೇ ತಾರೀಕು ವಿಚಾರಣೆ ನಡೆಸುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ತಕ್ಷಣವೇ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಅಂತ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಖಾನಾಪುರದ ಬಳಿ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಹೇಗಾಯ್ತು ಈ ಪ್ರಕರಣ ಮತ್ತು ನಂತರದಲ್ಲಿ ಪೊಲೀಸರು ಹೇಗೆ ಕೇಸ್ನ ರಿಸೀವ್ ಮಾಡಿದ್ದಾರೆ, ಈ ಎಲ್ಲ ವಿವರಣೆಗಳನ್ನ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಸಿಟಿ ರವಿ ಪರ ವಕೀಲ ಅಶೋಕ್ ಹಾರನಹಳ್ಳಿ ಅವರು ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಈ ದೂರನ್ನ ಕೊಟ್ಟಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ, ಅವರ ಆಪ್ತ ಸಹಾಯಕ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಿ ಕೂಡ ಈ ದೂರಿನಲ್ಲಿ ಇಲ್ಲ ಮತ್ತು ದಸ್ತಗಿರಿ ಮಾಡದೇ ಇದ್ದಲ್ಲಿ ಎಂಬುದನ್ನ ದೂರಿನಲ್ಲೇ ದೂರುದಾರರೇ ಬರೆದಿದ್ದಾರೆ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಹೇಳಿದ್ದಾರೆ. ಸಾಕ್ಷಿಗಳು ಎಲ್ಲ ಆಡಳಿತ ಪಕ್ಷದವರೇ ಆಗಿದ್ದಾರೆ, ಅವರ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಹೇಳಲಾಗ್ತಾ ಇದೆ.
ನೋಟಿಸ್ ನೀಡುವ ವಿಚಾರದಲ್ಲಿ ಸಹಿ ಮಾಡಿಲ್ಲ, ಹಾಗೆಯೇ ಅರೆಸ್ಟ್ ಮಾಡಿದ್ದಾರೆ. 19ನೇ ತಾರೀಕು ನೋಟಿಸ್ ಕೊಟ್ಟರು, ವಿಚಾರಣೆ ಅಂತ ಹೇಳಿ ನೋಟಿಸ್ ಕೊಟ್ಟು ಇಮ್ಮಿಡಿಯೇಟ್ ಆಗಿ ಅವರನ್ನ ಅರೆಸ್ಟ್ ಅನ್ನ ತೋರಿಸಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಅಂದ್ರೆ ಎಷ್ಟು ತರಾತುರಿಯಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಆಗಿದೆ ಅನ್ನುವಂತಹ ಇಂಟ್ರೆಸ್ಟ್, ಪೊಲೀಸರ ಒಂದು ಇಂಟ್ರೆಸ್ಟ್ ಏನು ಈ ಕೇಸ್ನಲ್ಲಿ ಅನ್ನೋದರ ವಿವರವನ್ನು ಕೊಡ್ತಾ ಇದ್ದಾರೆ. ಖಾನಾಪುರದ ಬಳಿ ಅರೆಸ್ಟ್ ಮಾಡಲಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಅವರನ್ನ ಅರೆಸ್ಟ್ ತೋರಿಸಿರೋ ವಿಚಾರದಲ್ಲಿ ಖಾನಾಪುರದ ಬಳಿ ಅರೆಸ್ಟ್ ಅಂತ ತೋರಿಸಲಾಗಿದೆ. ಸಿಟಿ ರವಿ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ಅವರು ಕೋರ್ಟ್ ಗಮನಕ್ಕೆ ಎಲ್ಲ ವಿಚಾರಗಳನ್ನು ತರುವ ಮೂಲಕ ತಮ್ಮ ವಾದವನ್ನು ಆರಂಭ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ದಸ್ತಗಿರಿ ಮಾಡದಿದ್ದಲ್ಲಿ ಅಂತ ದೂರುದಾರರು ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಏನು ಆ ಪಾಯಿಂಟ್, ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಶೋಕ್ ಹಾರ್ನಹಳ್ಳಿ? ದಿವ್ಯ, ದೂರಿನ ಪ್ರತಿಯಲ್ಲಿ ಇರುವಂಥ ಅಂಶಗಳನ್ನು ಕೋರ್ಟ್ಗೆ ಗಮನಕ್ಕೆ ತರುವ ಕೆಲಸವನ್ನು ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ಅವರು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಸಿ ಟಿ ರವಿಯವರ ಬಂಧನ ಎಲ್ಲಾಯಿತು ಅನ್ನುವಂಥ ಅಂಶಗಳನ್ನು ಕೂಡ ಉಲ್ಲೇಖ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಆದರೆ ಅವರಿಗೆ ಸುವರ್ಣಸೌಧದಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಆದರೆ ಖಾನಾಪುರದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇದರಲ್ಲಿ ತೋರಿಸಿದ್ದಾರೆ ಅನ್ನುವಂಥದ್ದು ಕೂಡ ಉಲ್ಲೇಖವನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಸಿ ಟಿ ರವಿ ಅವರಿಗೆ ನೋಟಿಸ್ 19ನೇ ತಾರೀಕು ನೀಡಿದ್ದಾರೆ. ಸಿ ಟಿ ರವಿ ಅವರಿಗೆ ಕೊಟ್ಟಿರುವಂಥ ನೋಟಿಸ್ನಲ್ಲಿ ಯಾವುದೇ ರೀತಿಯ ಸಹಿ ಇಲ್ಲ, ಅದಕ್ಕೂ ಮುಂಚೆ ಅರೆಸ್ಟ್ ಅನ್ನ ಮಾಡಲಾಗಿದೆ ಅನ್ನುವಂಥ ಅಂಶಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಆ ದೂರಿನ ಪ್ರತಿಯಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಸಾಕ್ಷಿಗಳು ಇರುವಂಥವರೆಲ್ಲರೂ ಕೂಡ ಆಡಳಿತ ಪಕ್ಷದ ನಾಯಕರಿದ್ದಾರೆ. ಆಡಳಿತ ಪಕ್ಷದ ನಾಯಕರ ಮೇಲೆ ಹೇಗೆ ಸಾಕ್ಷಿ ಅಂದರೆ ಪ್ರಭಾವ ಬೀರಲಿಕ್ಕೆ ಆಗತ್ತೆ, ಸಾಕ್ಷಿ ನಾಶ ಮಾಡಲಿಕ್ಕೆ ಅನ್ನುವಂಥ ಅಂಶಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವ ಕೆಲಸವನ್ನು ಈಗಾಗಲೇ ಅಶೋಕ್ ಹಾರ್ನಹಳ್ಳಿ ಅವರು ಮಾಡ್ತಿರುವಂಥದ್ದು. ದಿವ್ಯ, ಅಂದ್ರೆ ಅವರಿಗೆ ಸಿ ಟಿ ರವಿ ಅವರಿಗೆ ಮೊದಲೇದಾಗಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಆ ನೋಟಿಸ್ಗೆ ರೆಸ್ಪಾಂಡ್ ಮಾಡೋ ಮೊದಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಒಂದೇ ದಿನದಲ್ಲಿ ಈ ಇಷ್ಟು ಪ್ರಕ್ರಿಯೆಗಳಾಗಿದೆ ಅನ್ನೋದನ್ನ ಅವರ ಗಮನಕ್ಕೆ ತರ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಪೊಲೀಸರ ಮುತುವರ್ಜಿ ಏನು ಅನ್ನೋದರ ಬಗ್ಗೆ ಪಾಯಿಂಟ್ ಔಟ್ ಮಾಡ್ತಿರೋ ಹಾಗೆ ಕಾಣಿಸ್ತಿದೆ. ಖಂಡಿತವಾಗ್ಲೂ ದಿವ್ಯ, ಬಹಳ ಪ್ರಮುಖವಾಗಿ ಈಗಾಗಲೇ ಈ ಒಂದು ಪ್ರಕರಣ ದಾಖಲಾದ ಬಳಿಕ ಸಂಬಂಧಪಟ್ಟ ಆರೋಪಿಗೆ ನೋಟಿಸನ್ನು ಕೊಡಬೇಕಾಯಿತು. ನೋಟಿಸನ್ನು ಕೊಟ್ಟಾದ ಬಳಿಕ ಈ ಘಟನೆ ಸಂಬಂಧಪಟ್ಟಂತೆ ಅವರಿಂದ ಸ್ಪಷ್ಟನೆಯನ್ನು ಕೇಳುವ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಪೊಲೀಸರು ಈ ವಿಚಾರದಲ್ಲಿ 19ನೇ ತಾರೀಕೆ ಈ ಘಟನೆ ಆದ ಬಳಿಕ ಸಿ ಟಿ ರವಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆ ನೋಟಿಸಲ್ಲಿ ಕೂಡ ಯಾವುದೇ ರೀತಿಯ ಸಹಿ ಮಾಡಿಲ್ಲ. ಹಾಗಾಗಿ ಈ ನೋಟಿಸ್ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಸಿ ಟಿ ರವಿ ಅವರನ್ನ ಬಂಧನ ಮಾಡಲಾಗಿದೆ ಅನ್ನುವಂಥ ಅಂಶಗಳನ್ನು, ಜೊತೆಗೆ ಬಂಧನ ಮಾಡಿರುವಂಥ ವಿಚಾರಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡುವ ಕೆಲಸವನ್ನು ಮಾಡಿರುವಂಥದ್ದು. ಸಿ ಟಿ ರವಿ ಅವರನ್ನ ಸುವರ್ಣಸೌಧದಲ್ಲಿ ಅರೆಸ್ಟ್ ಮಾಡಿರುವಂಥದ್ದು. ಆದರೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿರುವಂಥ ಸ್ಥಳವನ್ನು ಬದಲಾವಣೆ ಮಾಡಿ ಉಲ್ಲೇಖವನ್ನು ಮಾಡಿದ್ದಾರೆ. ಖಾನಾಪುರದಲ್ಲಿ ನಾವು ಸಿ ಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದೀವಿ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಅವರ ವಾದವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಈ ಪ್ರಕರಣದಲ್ಲಿ ಎಷ್ಟು ಮುತುವರ್ಜಿಯಾಗಿ ಕೆಲಸ ಮಾಡಿದ್ದಾರೆ ಕೆಲವೇ ಗಂಟೆಗಳಲ್ಲಿ ಅನ್ನುವಂಥ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತರುವ ಕೆಲಸವನ್ನು ಈಗಾಗಲೇ ಸಿ ಟಿ ರವಿ ಅವರ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ಅವರು ಮಾಡ್ತಿರುವಂಥದ್ದು. ದಿವ್ಯ, ಓಕೆ, ಇದು ಸೆಷನ್ ಅಲ್ಲಿ ನಡೆದಿರುವಂತಹ ಪ್ರಕರಣ ಆದ್ರಿಂದ ಸೊ ಇನ್ನೂ ಕೂಡ ಈ ಕೇಸ್ನ ಹೇಗೆ ನೋಡ್ಲಾಗುತ್ತಾ, ಹೊರಗಿದನ್ನ ಕೇಸ್ ದಾಖಲು ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಒಂದಿದೆ. ಆ ವಿಚಾರವೂ ಇಲ್ಲಿ ಪ್ರಸ್ತಾಪ ಆಗುತ್ತಾ? ಖಂಡಿತವಾಗ್ಲೂ ದಿವ್ಯ, ಈಗಾಗಲೇ ಒಂದು ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರ ಅನುಮತಿಯನ್ನು ಪಡಬೇಕಾಗುತ್ತೆ. ಯಾವುದೇ ಒಬ್ಬ ಶಾಸಕರನ್ನು ಅಥವಾ ಜನಪ್ರತಿನಿಧಿಗಳನ್ನು ಬಂಧನ ಮಾಡುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಸ್ಪೀಕರ್ ಅವರಿಂದ ಅನುಮತಿಯ ಪಡೆಯಬೇಕಾಗುತ್ತೆ. ಆ ವಿಚಾರವೂ ಕೂಡ ಇಲ್ಲಿ ನಡೆದಿದೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ಅಂಶ. ಹಾಗಾಗಿ ಅವೆಲ್ಲ ಅಂಶಗಳನ್ನು ಕೂಡ ಪರಿಗಣಿಸಲಿಕ್ಕೆ ಮುಂದಾಗುವ ಸಾಧ್ಯತೆಗಳಿರುವಂಥದ್ದು. ಯಾಕಂದರೆ ಯಾವುದೇ ಜನಪ್ರತಿನಿಧಿ, ಅದು ಕೂಡ ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿನ ಯಾವುದೇ ಕೇಸ್ಗಳಲ್ಲಿ ಬಂಧನ ಮಾಡುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಸ್ಪೀಕರ್ ಅನುಮತಿ ಪಡೆಯಬೇಕಾಗತ್ತೆ. ಆ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಆ ಅಂಶಗಳನ್ನೆಲ್ಲರೂ ಪರಿಗಣಿಸಿದ್ದಾರಾ ಪೊಲೀಸರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಅವೆಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವ ಕೆಲಸವನ್ನ ಈಗಾಗಲೇ ಸಿ ಟಿ ರವಿ ಪರ ವಕೀಲರು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ದಿವ್ಯ, ಫೈನ್. ನಾಗೇಶ್, ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ.